ಬಿಡ್ತಾರೆ, ಒಂದು ಸುಟ್ಟು ಬಿಡ್ತಾರೆ. ಆಮೇಲೆ ಎಲ್ಲ ತಿರುಗಿ ಮನೆಗೆ ಹೋಗ್ತಾರೆ. ನಮ್ಮೊಟ್ಟಿಗೆ ಯಾರೂ ಬರುವುದಿಲ್ಲ. ಆಗ ಅವನು ಮಾಡಿದ ಧರ್ಮ ಒಂದೇ ಅವನನ್ನ ಬೆನ್ನಟ್ಟಿ ಹೋಗ್ತದಪ್ಪ. ಅವನೊಂದಿಗೆ ಬರುವಂತಹದ್ದು ಇನ್ನಾರೂ ಬರೋದಿಲ್ಲ. ಗೃಹದರ್ಥ ನಿವರ್ತಂತೆ ಸ್ಮಶಾನಾತ್ ಸರ್ವ ಬಾಂಧವಾ ಶುಭಾಶುಭಂ ಕೃತಂ ಕರ್ಮ ಗಚ್ಚಂತ ಮನುಗಚ್ಚತಿ. ಅವನು ಮಾಡಿದಂತಹ ಶುಭ ಅಶುಭ ಕರ್ಮ ಒಂದೇ ಅವನೊಂದಿಗೆ ಬರತಕ್ಕಂತಹದ್ದು. ಇನ್ನು ಕೆಲವರು ಹೇಳ್ತಾರೆ, ಅಯ್ಯೋ ಶರೀರ ಸುಟ್ಟು ಹೋಯ್ತು, ನಂದಾಯ್ತು, ಇನ್ನೇನಪ್ಪ, ಏನಿಲ್ಲ, ನಾವೇನೋ ಬಂತು, ಆಯ್ತು, ಸಾವು ಬಂತು, ಶರೀರ ಸುಟ್ಟಾಕಿದ್ರು ಅಥವಾ ಹುತ್ತಾಗಿ ಹೂಳಿ ಬಿಟ್ರು, ಇನ್ನೇನು ತೊಂದರೆ. ಹಾಗೆ ಹೇಳುವ ಹಾಗೆ ಇಲ್ಲ. ಶರೀರಂ ವನ್ನಿನಾ ದಗ್ಧಂ ಕೃತಂ ಕರ್ಮ ಸಹ ಸ್ಥಿತಂ ಪುಣ್ಯಂ ವಾ ಯದಿ ವಾ ಪಾಪಂ ಭುಂಕ್ತೆ ಸರ್ವತ್ರ ಮಾನವ. ಭಗವಂತ ಹೇಳ್ತಾನೆ, ಈ ಶರೀರ ಸುಟ್ಟು ಹೋಯಿತು, ಇನ್ನು ನನಗೇನು ಸಂಬಂಧ ಇಲ್ಲ, ಪಾಪ ಪುಣ್ಯ ಒಂದು ಬರೋಲ್ಲ ಅಂತ ನೀನು ಹೇಳುವ ಹಾಗಿಲ್ಲ. ನಾವೆಲ್ಲ ಹಾಗೆ ತಿಳ್ಕೊಂಡಿದ್ದೇವೆ ನೋಡಿ. ಇಲ್ಲ, ಅದೇನು ಜನ್ಮ ಜನ್ಮಾಂತರಕ್ಕೆ ನಾವು ಮಾಡಿದ ಕರ್ಮ ಬರ್ತದೆ. ಈಗ ಅನುಭವಿಸ್ತಾ ಇರುವುದು ಅದೇ. ಏನು ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದಂತಹ ದುಷ್ಟ ಕರ್ಮದ ಫಲವನ್ನ ನಾವು ಅನುಭವಿಸ್ತಾ ಇದ್ದೇವೆ ನೋಡಿ. ನಾವು ಸುಖವಾಗಿ ಇರ್ತೇವೆ, ಏನೋ ಒಂದು ದುರಿತ ನಮಗೆ ಬಂದು ಬಿಡ್ತದೆ. ಕಷ್ಟ ಎಲ್ಲಿಂದ ಬಂತದು? ನಾವು ಹಿಂದೆ ಮಾಡಿದಂತಹ ಆ ದುಷ್ಕರ್ಮದ ಫಲ. ಅಥವಾ ಈಗ ಇಲ್ಲಪ್ಪ, ನಾವು ಈಗ ಏನು ಮಾರೀ ಒಳ್ಳೆಯವರು ನಾವು, ಹಾಗಾದರೆ ಹಿಂದಿನ ಜನ್ಮದ ದುಷ್ಕರ್ಮದ ಫಲ. ಅದನ್ನೇ ಹೇಳ್ತಾನೆ ಭಗವಂತ. ಈ ಶರೀರ ಸುಟ್ಟು ಹೋಗ್ತದೇನೋ ನಿಜಪ್ಪ, ಆದರೆ ಈ ಶರೀರದಿಂದ ನೀನು ಮಾಡಿದಂತಹ ಕರ್ಮ ಮಾತ್ರ ಉಳಿದು ಬಿಡ್ತದೆ, ನೆನಪಿಟ್ಟುಕೋ. ಅದು ಪುಣ್ಯವಾಗಲಿ ಪಾಪವಾಗಲಿ, ಆ ಕರ್ಮ ನಿನ್ನ ಬೆನ್ನ ಹಿಂದೇನೇ ಬರ್ತದೆ. ಅದರ ಫಲ ನೀನೇ ಭುಂಜಿಸಬೇಕು, ಇನ್ನಾರೂ ಅದನ್ನ ಭುಂಜಿಸುವುದಿಲ್ಲ. ಆದ್ದರಿಂದ ನಮ್ಮ ಶರೀರ ಹೋಯಿತು ಅಂತ ನಾವು ಸಂತೋಷ ಪಡ್ಕೊಳ್ಳಿಕ್ಕಿಲ್ಲ. ನಾವು ಮಾಡಿದ ದುಷ್ಟ ಕರ್ಮ ಪುಡಿಯನ್ನು ಒಳ್ಳೆಯ ಕರ್ಮ ನಮ್ಮ ಹಿಂದೇನೇ ಬರ್ತದೆ. ನಾವು ಈವರೆಗೆ ಸುಖವಾಗಿ ಇದ್ದೇವೋ, ಆ ಭಗವಂತ ಅನುಗ್ರಹ ಮಾಡಿದ್ದಾನೆ, ನಮ್ಮ ಸತ್ಕರ್ಮದ ಫಲ. ಇನ್ನು ದುಃಖ ನಮ್ಮ ದುಷ್ಕರ್ಮದ ಫಲ. ಯೋಗೋ ಯೋಗ ವಿಧಾಮ್ನೇತ ಪ್ರಧಾನ ಪುರುಷೇಶ್ವರ. ಇದನ್ನೆಲ್ಲ ಯೋಗ ಮಾಡುವವನು ಆ ಸರ್ವತಂತ್ರ ಸ್ವತಂತ್ರನಾದಂತಹ ಭಗವಂತನಾಗಿದ್ದಾನೆ. ಇದನ್ನೆಲ್ಲ ನಾವು ಮನಗಾಣಬೇಕು, ಇದರ ಚಿಂತನೆಯನ್ನು ನಾವು ಮಾಡಬೇಕು. ಆಗ ನಾವು ಹೇಗಿದ್ದೇವೆ, ನಾವು ಒಳ್ಳೆಯವರೋ ಕೆಟ್ಟವರೋ ಅಂತ ನಮಗೆ ಗೊತ್ತಾಗ್ತದೆ. ಯಾರತ್ರ ಹೇಳಬೇಕಾಗಿಲ್ಲ. ಯಾಕೆ? ನಾವು ಹೇಳಿತು ಅಂತಾದರೆ ನಮ್ಮನ್ನೆಲ್ಲ ಎಲ್ಲರೂ ಎಸ್ಟಿಮೇಟ್ ಮಾಡಿ ಬಿಡ್ತಾರೆ. ಓ, ಇವರು ಇಷ್ಟೇನಾ ಅಂತ. ಅವರು ಬೇಕಾದರೆ ಎಷ್ಟೇ ಕೆಟ್ಟವರಾಗಿರಲಿ, ಎಷ್ಟೇ ದುರ್ಬುದ್ಧಿ ಉಳ್ಳವರಾಗಿರಲಿ, ನಮ್ಮ ವಿಚಾರ ನಾವು ಹೇಳಿಬಿಟ್ರೆ ಓ ಇವುದೇನು ಪ್ರಯೋಜನ ಇಲ್ಲ ಅಂತ. ಅದಕ್ಕೆ ನಾವು ನಮ್ಮಷ್ಟಕ್ಕೆ ಇದ್ದುಕೊಂಡು ನಾವು ಮಾಡಿದ ಸೇವೆ ಇದು ಭಗವಂತನಿಗೆ ಸಮ್ಮತವೋ, ನಾವು ಮಾಡ್ತಾ ಇರುವಂತಹದ್ದು ಭಗವಂತನಿಗೆ ಸಮ್ಮತವೋ ಅಲ್ಲವೋ ಅಂತ ಈ ರೀತಿ ಚಿಂತನೆಯನ್ನ ಮಾಡಿ ನಾನು ಉದ್ಧಾರ ಆಗಬೇಕು, ಭಗವಂತನ ದಾಸನಾಗಬೇಕು, ಭಗವಂತ ನನ್ನನ್ನು ಸ್ವೀಕಾರ ಮಾಡಬೇಕು, ಅವನು ನನ್ನಲ್ಲಿ ಪ್ರೀತಿಯನ್ನ ತೋರಬೇಕು. ಅದಕ್ಕೆ ನಾನು ಏನು ಮಾಡಬೇಕು ಅಂತ ನಾವು ಸುಮ್ಮನೆ ಒಂದು ಕೋಣೆಯಲ್ಲಿ ಕುಳಿತು ಅಥವಾ ಒಂದು ಶಾಂತ ವಾತಾವರಣದಲ್ಲಿ ಕುಳಿತುಕೊಂಡು ಚಿಂತನೆ ಮಾಡಿದಾಗ ಇದಕ್ಕೆಲ್ಲ ಉತ್ತರ ಸಿಗ್ತದೆ ನೋಡಿ. ಅದು ಮುಖ್ಯ. ಭಗವಂತನ ಅನುಗ್ರಹ, ಭಗವಂತನ ಪ್ರೀತಿ ಸಂಪಾದನೆ ಮುಖ್ಯ. ಇದೆಲ್ಲ ಏನು ಬರ್ತಾರೆ ಹೋಗ್ತಾರೆ ಹೊಗಳುತ್ತಾರೆ, ಇದೆಲ್ಲ ಮುಖ್ಯ ಅಂತ ಹೇಳ್ತಾರೆ. ಆದ್ದರಿಂದ ಅದಕ್ಕೆ ಹೇಳ್ತಾರೆ ದಾಸರು ಸುಲಭವಾಗಿ, ಮಂಚ ಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ಮುಂಚೆ ಮಾಡಿದ ಧರ್ಮವೇ. ಅರ್ಥವ್ಯಾರಿಗೆ, ಪುತ್ರರ್ಯಾರಿಗೆ, ಮಿತ್ರ ಬಾಂಧವರು ಯಾರಿಗೆ, ಕರ್ತು ಯವನವರೆಳೆದು ಒಯ್ಯುವಾಗ ಅರ್ಥ ಪುತ್ರರು ಕಾಯುವರೇ. ತಂದು ಬಂದರೆ ತನ್ನ ಪುರುಷನ ಹಸಿದು ಬಳಲಿದಿರೆಂಬಳು, ಒಂದು ದಿವಸವೂ ತಾರದಿದ್ದರೆ ಹಂದಿನಾಯಂತೆ ಕಳೆವಳು. ಪ್ರಾಣವಲ್ಲವ
ತನ್ನ ಪುರುಷನ ಪ್ರಾಣವಲ್ಲವೇ ತನ್ನ ಪುರುಷನ ಕಾಣದೆ ನಿಲ್ಲಲಾರಳು. ಪ್ರಾಣ ಹೋಗಲು ಮುಟ್ಟಲಂಜುವಳು, ಜಾಣೆ ಕರೆದರೆ ಬಾರಳು. ಉಂಟು ಕಾಲಕ್ಕೆ ನೆಂಟರಿಷ್ಟರು ಬಂಟರಾಗಿ ಕಾಯುವರು, ಕಂಠ ಕೆಮನೂರು ಬಂದು ಎಳೆವಾಗ ನೆಂಟರಿಷ್ಟರು ಬಾರರು. ಆದ್ದರಿಂದ ದಿಟ್ಟತನದಿ ಪಟ್ಟವಾಳಿದ ವೃಷ್ಣಿ ನಂದನ ಚರಣವ ಮುಟ್ಟಿ ಭಜಿಸಿರು ಸಿರಿ ಪುರಂದರ ವಿಠ್ಠಲೇಶನ ಪಾದವ. ಆದ್ದರಿಂದ ಇದನ್ನೆಲ್ಲ ನಾವು ಚಿಂತನೆ ಮಾಡಿದಾಗ ಮರಣಾನಂತರವು ನಮ್ಮೊಂದಿಗೆ ಬರತಕ್ಕಂತಹದ್ದು ನಾವು ಇಲ್ಲಿ ಮಾಡಿದಂತಹ ಧರ್ಮ ಒಂದೇ. ಒಂದಲ್ಲ ಒಂದು ದಿನ ಯಮಧರ್ಮನ ಮುಂದೆ ನಾವು ನಿಲ್ಲಬೇಕು ನೋಡಿ. ಇವತ್ತಲ್ಲ ನಾಳೆ ಅವನ ಪಟ್ಟಣಕ್ಕೆ ನಾವು ಹೋಗಬೇಕು. ಅವನ ಎದುರಿನಲ್ಲಿ ನಮ್ಮನ್ನ ನಿಲ್ಲಿಸ್ತಾರಲ್ಲ, ಆವಾಗ ನಾವೇನು ನಮ್ಮ ಬಂಧು ಬಳಗ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕಾಗ್ತದ? ಯಾರು ಬರೋಲ್ಲ ನೋಡಿ. ಒಂಟಿಯಾಗಿ ನಾವು ಯಮಧರ್ಮನ ಮುಂದೆ ನಿಲ್ಲಬೇಕು. ಆಗ ಅವನು ಕೇಳಿದ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಬೇಕಾಗ್ತದೆ. ಆಗ ನಮ್ಮ ರಕ್ಷಣೆಗೆ ಅಲ್ಲಿ ಯಾರೂ ಬರೋದಿಲ್ಲ, ಮತ್ತೆ ಯಾರೂ ಕೂಡ ಬರಲಾರರು. ಆದ್ದರಿಂದ ನಾವು ಧರ್ಮವನ್ನ ಆಚರಿಸಬೇಕು ಎಂಬುದಾಗಿ ವೇದವ್ಯಾಸ ದೇವರು ಹೇಳ್ತಾರೆ. ಧರ್ಮಾತ್ ಸಂಜಾಯತೆ ಅರ್ಥಶ್ಚ ಧರ್ಮಾತ್ ಕಾಮೋಭಿಜಾಯತೆ ಧರ್ಮ ಏವ ಅಪವರ್ಗಾಯ ತಸ್ಮಾತ್ ಧರ್ಮಂ ಸಮಾಚರೇತ್. ಧರ್ಮದಿಂದಲೇ ಎಲ್ಲವೂ ಸಾಧ್ಯ, ಯಾವ ಮೋಕ್ಷವೂ ಸಾಧ್ಯ. ಆದ್ದರಿಂದ ಧರ್ಮದಿಂದ ನಾವು ನಡೆಯಬೇಕು. ಈ ಮನುಷ್ಯ ಜನ್ಮ ಬಂದಾಗ ಆದಷ್ಟು ಧರ್ಮಾಚರಣೆಯನ್ನ ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ಧರ್ಮವನ್ನ ಆಚರಿಸತಕ್ಕಂಥವನನ್ನ ಅಲ್ಲಿ ಧರ್ಮ ಅವನನ್ನ ರಕ್ಷಣೆ ಮಾಡ್ತದೆ. ಅದಕ್ಕೆ ಹೇಳಿದ್ರು ಧರ್ಮೋ ರಕ್ಷತಿ ರಕ್ಷಿತಃ. ಈ ರೀತಿ ಧರ್ಮದ ರಕ್ಷಣೆಯನ್ನ ನಾವು ಇಲ್ಲಿ ಮಾಡಿದರೆ, ಅಯ್ಯೋ ಆಗೋಲ್ಲ, ನಮ್ಮ ಕೈಯಿಂದಾದಷ್ಟು ಧರ್ಮಾಚರಣೆಯನ್ನ ಮಾಡೋಣ, ಖಂಡಿತವಾಗಿಯೂ ನಮಗೆ ಒಳ್ಳೆಯದೇ ಆಗ್ತದೆ. ಇಹದಲ್ಲೂ ನಮಗೆ ಒಳ್ಳೆಯದಾಗ್ತದೆ, ಪರದಲ್ಲೂ ಕೂಡ ನಮಗೆ ಒಳ್ಳೆಯದೇ ಆಗ್ತದೆ. ಈ ರೀತಿ ವೇದವ್ಯಾಸ ದೇವರು, ಜಗದ್ಗುರುಗಳಾದಂತಹ ಶ್ರೀಮದಾಚಾರ್ಯರು ಹೇಳಿದಂತಹ ಈ ವಿಷಯಗಳನ್ನೆಲ್ಲ ಜಗದ್ಗುರುಗಳಾದಂತಹ ಶ್ರೀ ವಾದಿರಾಜಸ್ವಾಮಿಗಳು ಕುರುಸ್ತೋತ್ರದಲ್ಲಿ ಚೆನ್ನಾಗಿ ನಿರೂಪಣೆ ಮಾಡಿರುತ್ತಾರೆ. ಸಾಧಕ ಜೀವನನ ಆ ಸಾರ್ಥಕತೆ, ಆ ಸಾಧಕ ಜೀವನ ಯಾವ ಆ ಸಾಧಕನ ಜೀವನದ ಒಂದು ಸಾರ್ಥಕತೆ ಹೇಗೆ ಎಂಬುದನ್ನು ಚೆನ್ನಾಗಿ ಇಲ್ಲಿ ನಿರೂಪಣೆ ಮಾಡ್ತಾರೆ. ಮತ್ತೆ ಅವನು ಏನು ಮಾಡಬೇಕು ಎಂಬುದನ್ನ ಈ ಕುರುಸ್ತೋತ್ರದಲ್ಲಿ ತಿಳಿಸಿಕೊಡ್ತಾರೆ. ಈ ಸ್ತೋತ್ರದಲ್ಲಿ 15 ಶ್ಲೋಕಗಳಿವೆ. 14 ಶ್ಲೋಕಗಳಲ್ಲಿ 53 ಉಪದೇಶದ ಮಾತುಗಳನ್ನ ವಾದಿರಾಜ ಸ್ವಾಮಿಗಳು ತಮ್ಮ ಭಕ್ತರಿಗೆ, ಅಂದರೆ ಸಜ್ಜನರಿಗೆ ಹೇಳಿ, ಕೊನೆಯ 15ನೇ ಶ್ಲೋಕದಲ್ಲಿ ಭಗವಂತನಲ್ಲಿ ದೃಢವಾದ ನಿಷ್ಠೆ ಉಂಟಾಗುವುದಕ್ಕಾಗಿ, ಭಗವಂತನಲ್ಲಿ ದೃಢವಾದ ವಿಶ್ವಾಸ ಹುಟ್ಟಬೇಕು. ನಮಗೆ ಧರ್ಮದಲ್ಲೂ ವಿಶ್ವಾಸ ಇಲ್ಲ, ಭಗವಂತನಲ್ಲೂ ವಿಶ್ವಾಸ ಇಲ್ಲ. ಯಾಕೆ? ನಮ್ಮ ಅಜ್ಞಾನವೇ ಅದಕ್ಕೆ ಕಾರಣ. ಅಷ್ಟು ಜ್ಞಾನ ಇನ್ನೂ ಬಂದಿಲ್ಲ, ಅಷ್ಟು ಪ್ರೀತಿ ಬಂದಿಲ್ಲ. ಆ ಮಗು ನೋಡಿ, ನನ್ನ ತಾಯಿ ಏನು ಮಾಡಿದ್ದು, ಆ ತಾಯಿ ಏನು ಆ ಮಗುವನ್ನು ಹೋಗಿ ನೀರಿಗೂ ಹಾಕ್ಬೋದು, ಬೆಂಕಿಗೂ ಹಾಕ್ಬೋದು. ಆದರೆ ಆ ಮಗು ಧೈರ್ಯದಲ್ಲಿ ಇರ್ತದೆ. ನನ್ನ ತಾಯಿ ನನ್ನನ್ನು ಏನೂ ಮಾಡೋಲ್ಲ, ನನ್ನ ತಾಯಿ ನನ್ನನ್ನು ರಕ್ಷಣೆ ಮಾಡ್ತಾಳೆ. ನಮಗೆ ಅಷ್ಟು ವಿಶ್ವಾಸ ಇಲ್ಲ. ಯಾಕೆ? ನಾವೆಲ್ಲ ಬುದ್ಧಿವಂತರು ನೋಡಿ. ಆದ್ದರಿಂದ ಭಗವಂತ ನನ್ನನ್ನು ರಕ್ಷಣೆ ಮಾಡ್ತಾನೆ. ನಾನು ಏನೇ ಆಗಲಿ, ಎಲ್ಲಿಯೇ ಇರಲಿ, ಭಗವಂತ ನನ್ನನ್ನು ರಕ್ಷಣೆ ಮಾಡ್ತಾನೆ ಹೇಳತಕ್ಕಂಥ ಅಷ್ಟು ದೃಢವಾದ ವಿಶ್ವಾಸ ನಮ್ಮಲ್ಲಿ ಇಲ್ಲ. ಇವತ್ತು ಇಲ್ಲದಿದ್ದರೂ
ಇನ್ನೊಂದು ದಿವಸ ಬಂದೇ ಬರ್ತದೆ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ, ಗರ್ಭದಲ್ಲಿ ಇದ್ದುಕೊಂಡು ಆ ಮಗುವನ್ನ ಯಾರು ರಕ್ಷಣೆ ಮಾಡ್ತಾನೋ ಅವನು ನನ್ನನ್ನ ರಕ್ಷಣೆ ಮಾಡಿ. ನಾವೇನು ಗರ್ಭಸ್ಥ ಶಿಶುವನ್ನ ನಾವೇನಾದರೂ ರಕ್ಷಣೆ ಮಾಡ್ತೇವಾ? ನಮ್ಮಿಂದ ಸಾಧ್ಯವಾ? ನಮ್ಮ ಕಣ್ಣಿಗೆ ಕಾಣ್ತದ? ಆದರೆ ಆ ಮಗುವನ್ನ ಎಷ್ಟು ಚೆನ್ನದಲ್ಲಿ ರಕ್ಷಣೆ ಮಾಡ್ತಾನೆ ನೋಡಿ. ಇದನ್ನೆಲ್ಲ ತಿಳ್ಕೋಬೇಕು. ಭಗವಂತ ಮಾಡತಕ್ಕಂತಹ ಅನಿಮಿತ್ತ ಬಂಧುವಾಗಿ ಭಗವಂತ ಮಾಡತಕ್ಕಂತಹ ಉಪಕಾರ, ಅವನು ತೋರತಕ್ಕಂತಹ ದಯೆ, ಅವನ ವಾತ್ಸಲ್ಯ ಎಷ್ಟು ಅಂತ ಇದನ್ನೆಲ್ಲ ನಾವು ಗಮನಿಸಿದಾಗ ತಿಳಿಯುತ್ತದೆ. ಅದಕ್ಕೇನೆ ವಾದಿರಾಜ ಸ್ವಾಮಿಗಳು ಆ ಭಗವಂತನಲ್ಲಿ ದೃಢವಾದ ಭಕ್ತಿ ಹುಟ್ಟಬೇಕು, ಉಂಟಾಗುವುದಕ್ಕಾಗಿ, ಭಗವಂತನ ಅನುಗ್ರಹಕ್ಕಾಗಿ ನೀನು ಇಂತಹ ಕರ್ತವ್ಯಗಳನ್ನು ಮಾಡಲೇಬೇಕು. ಹೀಗೆ ಮಾಡು ಎಂಬುದಾಗಿ ಲೋಟ್ಲಕಾರವನ್ನ ಪ್ರಯೋಗ ಮಾಡ್ತಾರೆ. ಯಾಕೆ ಈ ರೀತಿ ನೀನು ಇಂತಹ ಕರ್ತವ್ಯವನ್ನ ಮಾಡು ಎಂಬಂತಹ ಅರ್ಥದ ಆ ಕೃಧಾತುವನ್ನ, ಇನ್ನು ಆಜ್ಞಾರ್ಥಕವಾದಂತಹ ಲೋಟ್ಲಕಾರವನ್ನ, ಮತ್ತೆ ಅನ್ನು ಎಂಬಂತಹ ಆ ದ್ವಿತೀಯ ಎಂಬ ಅರ್ಥದ ಆ ದ್ವಿತೀಯ ವಿಭಕ್ತಿ, ಈ ಮೂರಕ್ಕೂ ಏಕರೂಪತೆಯನ್ನ ಎಲ್ಲ ಶ್ಲೋಕಗಳಲ್ಲಿ ವಾದಿರಾಜರು ಜೋಡಿಸಿ ಒಂದು ವಿಶಿಷ್ಟ ರೀತಿಯಲ್ಲಿ ಮಧ್ವಶಾಸ್ತ್ರದ ಅನಂತಾಚರಿತನಾದ ಶ್ರೀಹರಿಯ ಮಹಿಮೆ, ಜೀವನ ಮೌಲ್ಯಗಳ ಹಿರಿಮೆ ಗರಿಮೆಗಳನ್ನು ಉಪದೇಶದ ಮಾತುಗಳ ಮೂಲಕ, ಹಿತನುಡಿಗಳ ಮೂಲಕ, ಆದೇಶದ ಮೂಲಕ ಈ ಕುರುಸ್ತೋತ್ರದಲ್ಲಿ ಹರಿಸ್ತುತಿ ರೂಪವಾದಂತಹ ಈ ಉಪದೇಶವನ್ನ, ಈ ಸ್ತೋತ್ರ ರತ್ನವನ್ನ ಅವರು ರಚಿಸಿದ್ದಾರೆ. ಅದರ ಚಿಂತನೆಯನ್ನ ನಾವು ಮಾಡೋಣ. ಮೊದಲನೆಯ ಶ್ಲೋಕದಲ್ಲಿ ಹೇಳ್ತಾರೆ, 4 ಉಪದೇಶವನ್ನ ಮಾಡ್ತಾರೆ, ಉಪದೇಶದ ಮಾತುಗಳನ್ನ ಹೇಳ್ತಾರೆ, 4 ಕರ್ತವ್ಯವನ್ನ ಹೇಳ್ತಾರೆ. ನೋಡಿ, ಅದಕ್ಕೆ ಹೇಳಿದೆ ನಮಗೆ ದೇವರು ಎಂಥವನು ಅಂತ ಗೊತ್ತಾಯಿತು, ಗುರುಗಳು ಎಂಥವರು ಅಂತ ಗೊತ್ತಾಯಿತು, ಮನುಷ್ಯ ಜನ್ಮದ ಸಾರ್ಥಕತೆ ಹೇಗೆ ಎಂಬುದು ಗೊತ್ತಾಯಿತು, ಜೀವನ ಮೌಲ್ಯ, ಮನುಷ್ಯ ಜನ್ಮ ಬುದ್ಧಿಜೀವಿ ಅಂತ ನಾವು ಭಾರೀ ಕೊಚ್ಚಿಕೊಳ್ತೇವೆ, ಬುದ್ಧಿಜೀವಿಯ ಕರ್ತವ್ಯ ಏನು ಎಂಬುದನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡೆವು. ಈಗ ವಾದಿರಾಜ ಸ್ವಾಮಿಗಳು, ನೋಡಪ್ಪ ಚೆನ್ನಾಗಿ ತಿಳ್ಕೋ, ಇದನ್ನ ನೀನು ಮನಗಂಡು ಆ ರೀತಿ ವರ್ತಿಸು, ಭಗವಂತನ ಅನುಗ್ರಹ ನಿನಗೆ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಅದೇನು ವಾದಿರಾಜ ಸ್ವಾಮಿಗಳು ಹೇಳಿದ ಕೂಡಲೇ ಆಗ್ತದಾ ಅಂತ ಕೇಳಿದರೆ, ವಾದಿರಾಜ ಸ್ವಾಮಿಗಳು ಒಂದು ಮಾತನ್ನ ಹೇಳ್ತಾರೆ ಬೇರೆ ಸ್ತೋತ್ರದಲ್ಲಿ, ಚಿಂತಾಮಣಿ ಹಯಗ್ರೀವೋ ವಶೇಯಸ್ಯ ನಿಷೇವಿತಃ ಸೋಪಿ ಸರ್ವಾರ್ಥದೋ ನೃಣಾಂ ಕಿಮುತಾಸೌ ಹಯಾನನಃ. ಭಗವಂತ ಆ ಹಯಗ್ರೀವನಿದ್ದಾನಲ್ಲ, ಅವನು ಚಿಂತಾಮಣಿಯಂತವನು ಹಯಗ್ರೀವ. ಅವನು ಯಾರ ವಶದಲ್ಲಿ ಇದ್ದಾನೋ ಅವನೂ ಕೂಡ ಆ ಭಗವಂತನ ಪ್ರೀತಿ ಪಾತ್ರನಾಗ್ತಾನೆ. ಅಷ್ಟು ಮಾತ್ರವಲ್ಲ, ಯಾವ ಈಗ ಹಯಗ್ರೀವ ದೇವರ ನಿತ್ಯ ಪ್ರತ್ಯಕ್ಷವುಳ್ಳವರು ವಾದಿರಾಜ ಸ್ವಾಮಿಗಳು, ಭಗವಂತ ಒಲಿದು ಬಂದಿದ್ದಾನೆ, ಇನ್ನು ಪ್ರಸನ್ನನಾಗಿದ್ದಾನೆ ವಾದಿರಾಜ ಸ್ವಾಮಿಗಳಿಗೆ. ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಆದ ಕಾರಣ ಭಗವಂತ ನನಗೆ ಪ್ರಸನ್ನನಾಗಿದ್ದಾನೆ, ನಾನು ಅವನಿಗೆ ಪ್ರಿಯನಾದವನಾಗಿದ್ದಾನೆ. ಆದ್ದರಿಂದ ನನ್ನ ಪ್ರೀತಿಗೆ ಯಾರು ಪಾತ್ರರಾಗ್ತಾರೋ ಅವರಿಗೆ ನಾನು ಸರ್ವೇಷ್ಟಪ್ರದನಾಗಿದ್ದೇನೆ. ಇನ್ನು ನಾನೇ ಸರ್ವೇಷ್ಟಪ್ರದನಾದ ಮೇಲೆ ನನ್ನ ಸ್ವಾಮಿ ಹಯಗ್ರೀವ ಸ್ವಾಮಿ ಸರ್ವೇಷ್ಟಪ್ರದ ಅಂತ ಏನು ಹೇಳಬೇಕಪ್ಪ? ಅವನು ವರದರಾಜನಾಗಿದ್ದಾನೆ, ಎಲ್ಲವನ್ನು ಕೊಡತಕ್ಕಂಥವನಾಗಿದ್ದಾನೆ. ಆದ್ದರಿಂದ ವಾದಿರಾಜ ಸ್ವಾಮಿಗಳಲ್ಲಿ ನಾವು ಭಕ್ತಿಯನ್ನ ಮಾಡಬೇಕು, ಅವರ ಮಾತಿನಂತೆ ನಾವು ನಡೆಯಬೇಕು. ಆಗ ಭಗವದ್ ಅನುಗ್ರಹ ನಮಗಾಗ್ತದೆ. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ಹನುಮನು ಒಲಿದರೆ ಹರಿತಾ ನೊಲಿವ, ಹನುಮನು ಮುನಿದರೆ ಹರಿತಾ ಮುನಿವ.
ಅದನ್ನೇ ವಾದಿರಾಜ ಸ್ವಾಮಿಗಳು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ವಾದಿರಾಜ ಸ್ವಾಮಿಗಳ ಮಾತಿನಲ್ಲಿ ನಾವು ದೃಢವಾದ ವಿಶ್ವಾಸವನ್ನು ಮಾಡಿ ಅವರ ಮಾತಿನಂತೆ ನಡೆದಲ್ಲಿ ಭಗವಂತನ ಪೂರ್ಣಾನುಗ್ರಹ ನಮಗಾಗ್ತದೆ. ಈಗ ಈ ಕುರುಸ್ತೋತ್ರದಲ್ಲಿ ಮೊದಲನೆಯ ಶ್ಲೋಕದಲ್ಲಿ ಹೇಳ್ತಾರೆ, ವ್ಯಾಕುರು ಅನಿಲ ಸಚ್ಚಾಸ್ತ್ರಂ ಅಸ್ಯೈವ ಸನ್ಮತಂ ಸ್ವೀಕುರು ಅನ್ಯಮತಾಚಾರ್ಯಾನ್ ಹೀಕುರು ಅಚ್ಯುತ ವಿಸ್ಮೃತಿಂ ಮಾ ಕುರು. 4 ಉಪದೇಶದ ಮಾತುಗಳನ್ನು ಹೇಳಿದ್ರು, ಕರ್ತವ್ಯಗಳನ್ನು ಹೇಳಿದ್ರು. ವ್ಯಾಕುರು ಅನಿಲ ಸಚ್ಚಾಸ್ತ್ರಂ ಅಸ್ಯೈವ ಸನ್ಮತಂ ಸ್ವೀಕುರು ಅನ್ಯ ಮತಾಚಾರ್ಯಾನ್ ಹೀಕುರು ಅಚ್ಯುತ ವಿಸ್ಮೃತಿಂ ಮಾ ಕುರು. ಒಂದೊಂದು ಉಪದೇಶದ ಮಾತುಗಳನ್ನು ಏನು ಜ್ಞಾನಿಗಳು, ದೊಡ್ಡವರು, ಪಂಡಿತರು ದಿನಗಟ್ಟಲೆ ಉಪನ್ಯಾಸ ಮಾಡಬಹುದು ನೋಡಿ. ಅಷ್ಟೆಲ್ಲ ಯೋಗ್ಯತೆ ನಮಗಿಲ್ಲ. ಏನೋ ನಮಗೆ ತಿಳಿದಷ್ಟು ಮಟ್ಟಿಗೆ ಅದರ ಚಿಂತನೆಯನ್ನು ನಾವು ಮಾಡ್ತೇವೆ. ವ್ಯಾಕುರು ಅನಿಲ ಸಚ್ಚಾಸ್ತ್ರಂ. ವಾದಿರಾಜ ಸ್ವಾಮಿಗಳ ಮಾತಿನಿಂದಲೇ ಈ ಒಂದು ಉಪದೇಶದ ವಾಕ್ಯದ ಚಿಂತನೆಯನ್ನು ನಾವು ಮಾಡೋಣ. ಅನಿಲ ಸಚ್ಚಾಸ್ತ್ರ ಯಾವುದು? ಅನಿಲ ಸಚ್ಚಾಸ್ತ್ರ, ಅನಿಲ ಅಂದ್ರೆ ಯಾರು? ವಾಯುದೇವರು. ಆ ವಾಯುದೇವರೇ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಶ್ರೀಮದಾಚಾರ್ಯರಾಗಿ ಅವತಾರವನ್ನ ಮಾಡಿದ್ರು. ಹಾಗಾದರೆ ವಾಯುದೇವರೇ ಮಧ್ವರಾಗಿ ಅವತಾರವನ್ನ ಮಾಡಿದ್ರು. ಆದ್ದರಿಂದ ಅನಿಲ ಶಾಸ್ತ್ರ, ಅನಿಲ ಸಚ್ಚಾಸ್ತ್ರ, ಅವರು ಮಾಡಿದ ಶಾಸ್ತ್ರ, ವಾಯುದೇವರು ಮಾಡಿದ ಶಾಸ್ತ್ರ ಅನಿಲ ಶಾಸ್ತ್ರ, ಮಧ್ವಶಾಸ್ತ್ರ ಅದು ಸಚ್ಚಾಸ್ತ್ರ, ಶ್ರೀಹರಿಗೆ ಪ್ರಿಯವಾದ ಶಾಸ್ತ್ರ. ಅಂತಹ ಶಾಸ್ತ್ರವನ್ನ ವ್ಯಾಕುರು, ಚಿಂತನೆ ಮಾಡು, ವಿಚಾರ ಮಾಡು, ಪ್ರವಚನವನ್ನ ಮಾಡು. ಏನಾಯ್ತೀಗ? ಶ್ರೀಮದಾಚಾರ್ಯರು ಶ್ರೇಷ್ಠರು, ಅವರು ಮಾಡಿದಂತಹ ಮತ, ಅವರ ಮತ ಶ್ರೇಷ್ಠವಾದ ಮತ, ಅವರು ರಚಿಸಿದ ಶಾಸ್ತ್ರ ಶ್ರೇಷ್ಠವಾದ ಶಾಸ್ತ್ರ. ಯಾಕೆ ಅಂತ ಕೇಳ್ಬೋದು. ಅದೇನು ಬೇಕಾದಷ್ಟು ಶಾಸ್ತ್ರಗಳಿದ್ದಾವೆ, ಅದೇನು ಆಚಾರ್ಯ ನೀವು ಹೇಳಿದ ಶಾಸ್ತ್ರ ಮಾತ್ರ ಅದು ಶ್ರೇಷ್ಠವ? ಅದು ಮಾತ್ರ ಮೋಕ್ಷವನ್ನು ಕೊಡುವುದಾ? ಮಧ್ವಮತಾನುಯಾಯಿಗಳು ಮಾತ್ರ ಮೋಕ್ಷಕ್ಕೆ ಯೋಗ್ಯರ ಕೇಳಿದರೆ? ಹೌದಪ್ಪ, ಖಂಡಿತವಾಗಿ. ಯಾರು ಮಧ್ವಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೋ ಭಯಭಕ್ತಿಯಿಂದ ಅವರಿಗೇನೇ ಮೋಕ್ಷ, ಇತರರಿಗೆ ಇಲ್ಲ ಅಂತ ಘಂಟಾಘೋಷವಾಗಿ ಹೇಳಬಹುದು. ಯಾರು ಬೇರೆ ಚಿಂತನೆ ಬೇರೆ ತಿಳ್ಕೋಬೇಡಿ. ಹಾಗಿದೆ ಮಧ್ವಶಾಸ್ತ್ರ. ಅಂತಹ ಶಾಸ್ತ್ರ ಭಗವಂತನನ್ನ ತೋರಿಸಿಕೊಡತಕ್ಕಂತಹ ಶಾಸ್ತ್ರ. ಆ ದೇವತೆಗಳೇ ಹೇಳ್ತಾರೆ, ಆದರ್ಶಂ ಗುಣಗಣ ದರ್ಶನೇ ಮುರಾರೇ. ಯಾವ ಭಗವಂತನ ದರ್ಶನವನ್ನ ಮಾಡಿಸಿಕೊಡತಕ್ಕಂಥದ್ದು ಆಚಾರ್ಯರ ಶಾಸ್ತ್ರ. ನೋಡಿದ್ರ, ಕನ್ನಡಿಯಲ್ಲಿ ನಾವು ಕನ್ನಡಿಯ ಎದುರಿನಲ್ಲಿ ನಿಂತರೆ ನಮ್ಮೆಲ್ಲ ರೂಪ ಕಾಣ್ತದೆ ನೋಡಿ. ಹಾಗೆಯೇ ಆಚಾರ್ಯರ ಶಾಸ್ತ್ರ ಎನ್ನುವಂತಹದ್ದು ಭಗವಂತನನ್ನ ತೋರಿಸಿಕೊಡತಕ್ಕಂಥದ್ದು. ಇನ್ನಾವ ಶಾಸ್ತ್ರದಲ್ಲೂ ಅದು ಇಲ್ಲ. ನಮ್ಮ ಗುರುಗಳು ಎಚ್ ಸುಬ್ಬರಾವ್ ಅಂತ, ಅವರು ಹಿಂದೆ ಅದ್ವೈತಿಗಳಾಗಿದ್ರು. ಡಾಕ್ಟರ್ ರಾಧಾಕೃಷ್ಣನ್ ಇವರ ಬಹಳ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ರು. ಏನೋ ಒಂದು ಸಂದರ್ಭದಲ್ಲಿ ಅವರಿಗೆ ಇದು ಈ ಮತ ಸರಿ, ತಾನು ಏನು ಈಗ ಒಂದು ವಿಶ್ವಾಸವನ್ನ ಮಾಡಿದ್ದೇನೆ, ಆ ಮತ ಸರಿಯಿಲ್ಲ ಅಂತ ತಿಳಿಯಿತು. ಏನೋ ವೈಷ್ಣವರ ಒಂದು ಪ್ರವಚನವನ್ನ ಕೇಳಿದ್ರು, ಅದರ ಸತ್ಯತೆ ಗೊತ್ತಾಯಿತು. ತಮ್ಮ ಗುರುಗಳಲ್ಲಿ ಹೋಗಿ ಕೇಳಿದ್ರು, ಅವರೂ ಕೂಡ ಉತ್ತರವನ್ನ ಕೊಡಲಿಕ್ಕೆ ಆಗಿಲ್ಲ, ಅವರಿಗೂ ಆಗಿಲ್ಲ. ಕೊನೆಗೆ ಇಲ್ಲ, ಮಧ್ವ ಮತವೇ ಶ್ರೇಷ್ಠವಾದ ಮತ ಎಂಬಂತಹ ಒಂದು
ನಿಲುವಿಗೆ ಬಂದು ಆ ಮತವನ್ನೇ ಹಿಡಿದು ಆ ಮತದಲ್ಲಿ ನಿಷ್ಠೆ ಉಳ್ಳವರಾಗಿ ಆ ಮತಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ವಾದಿರಾಜರ ರುಜುತ್ವಕ್ಕ ಅದರ ಸಿದ್ಧಾಂತಕ್ಕೆ ಸರಿಯಾಗಿ ಅದನ್ನು ತಿಳ್ಕೊಂಡು ಅದಕ್ಕೇನೆ ತಮ್ಮ ಭಗವಂತನಿಗೆ ನಾನು ನನ್ನ ಜೀವನ ಭಗವಂತನಿಗಾಗಿ, ನನ್ನ ಜೀವನ ಭಗವಂತನಿಗಾಗಿ, ನನ್ನ ಸಾವು ಕೂಡ ಅವನಿಗಾಗಿ, ಈ ರೀತಿ ತಮ್ಮ ಸಮಸ್ತವನ್ನು ಕೂಡ ಮುಡುಪಾಗಿಟ್ಟವರು ಭಗವಂತನಿಗಾಗಿ ನಮ್ಮ ಗುರುಗಳಾಗಿದ್ದಾರೆ, ಮಹಾಜ್ಞಾನಿಗಳಾಗಿದ್ದಾರೆ, ಭಗವಂತನ ಭಕ್ತರಾಗಿದ್ದಾರೆ. ವಾದಿರಾಜರ ಪರಮ ಭಕ್ತರಾಗಿದ್ದಾರೆ. ನೋಡಿದಿರಾ, ಅವರು ಬಿಟ್ಟು ಬರಬೇಕು ಅಂತಾದರೆ ಇನ್ನು ಇಂಥದ್ದು ಉದಾಹರಣೆಗಳು ದೃಷ್ಟಾಂತಗಳು ಬೇಕಾದಷ್ಟು ಇವೆ. ಆದ್ದರಿಂದ ಮಧ್ವ ಮತವೇ ಶ್ರೇಷ್ಠವಾಯಿತು. ಲೌಕಿಕ ದೃಷ್ಟಾಂತಗಳಾಯಿತು. ಇನ್ನು ಹೇಳ್ತಾರೆ, ವಾದಿರಾಜರ ಮಾತಿನಿಂದಲೇ ಅದರ ಚಿಂತನೆಯನ್ನು ನಾವು ಮಾಡೋಣ. ಯಾಕೆ ಅನಿಲ ಸಚ್ಚಾಸ್ತ್ರ ಅದು ವ್ಯಾಕುರು ಅಂತ ಹೇಳಿದ್ರು, ಅನಿಲ ಸಚ್ಚಾಸ್ತ್ರಂ ವ್ಯಾಕುರು ಅಂತ ಹೇಳಿದ್ರು. ಯಾಕೆ? ವಾಯುದೇವರ ಅವತಾರರಾಗಿರತಕ್ಕಂತಹ ಶ್ರೀಮದ್ ಆಚಾರ್ಯರು ಅವರು ದೋಷ ದೂರರಾಗಿದ್ದಾರೆ, ಎಲ್ಲ ತಿಳ್ಕೋಬೇಕಲ್ಲ, ಸರ್ವಜ್ಞರಾಗಿದ್ದಾರೆ. ಇನ್ನು 32 ಶುಭಲಕ್ಷಣ ಸಂಪನ್ನರು, ಶ್ರುತಿ ಪ್ರತಿಪಾದ್ಯರಾಗಿದ್ದಾರೆ, ಭಗವಂತನ ಏಕಾಂತ ಭಕ್ತೋತ್ತಮರಾಗಿದ್ದಾರೆ, ಆಕಣಾಶ್ಮ ಸಮರಾಗಿದ್ದಾರೆ. ಇನ್ನು ಶ್ರೀಮದ್ ಆಚಾರ್ಯರು ಎಂಥವರು ಅಂತ ಹೇಳಿ ಆಯಿತು. ಅದಕ್ಕೆ ವಾದಿರಾಜಸ್ವಾಮಿಗಳು ಹೇಳ್ತಾರೆ, ಶ್ರೀಮದಾಚಾರ್ಯರ ಮಹಿಮೆಯನ್ನ ಕೊಂಡಾಡ್ತಾರೆ. ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಹಿಂದನೇಕ ಜನ್ಮಗಳಲ್ಲಿ ನೊಂದು ಯೋನಿಯಲ್ಲಿ ಬಂದು ಇಂದಿರೇಶ ಹರಿಯ ಪಾದವ ಹೊಂದಬೇಕೆಂಬುವರಿಗೆ. ನೋಡಿದ್ರ ಎಂತಹ ಶ್ರೀಮದಾಚಾರ್ಯರ ಮಹಿಮೆಯನ್ನ ಮಧ್ವಾಚಾರ್ಯರು ಎಂಥವರು ಎಂಬುದಾಗಿ ಹೇಳ್ತಾ ಇನ್ನೊಂದು ಕಡೆ ಹೇಳ್ತಾರೆ, ಆನಂದ ತೀರ್ಥರೆಂಬ ಅರ್ಥೀಯ ಪೆಸರುಳ್ಳ ಗುರುಮಧ್ವ ಮುನಿರಾಯ ಏಂಬೆ ನಿನ್ನ ಗುಣ ಮಹಾತ್ಮೆಗೆ ಗುರುಮಧ್ವ ಮುನಿರಾಯ. ಅತಿ ಬಲವಂತ ಶ್ರೀ ಹಯವದನನ್ನ ಭಜಿಸಿದ್ಯೋ ಗುರುಮಧ್ವ ಮುನಿರಾಯ. ಸತತ ಭಕ್ತರಿಗೆ ಕರುಣಾಮೃತ ಕರೆದೆ ಗುರುಮಧ್ವ ಮುನಿರಾಯ. ಇಂತಹ ಮಹಾಮಹಿಮರು ಶ್ರೀಮದಾಚಾರ್ಯರು. ಇವರ ಶಾಸ್ತ್ರ ಇದೇನು ಅಲ್ಲಿಲ್ಲಿಯ ಶಾಸ್ತ್ರ ಅಲ್ಲ, ಯಾರಿಗೂ ಮಣ್ಣು ಮುಚ್ಚುವಂತಹ ಶಾಸ್ತ್ರ ಅಲ್ಲ. ಮತ್ತೆ ವೇದ, ಉಪನಿಷತ್ತು, ಸ್ಮೃತಿ, ಪುರಾಣಗಳ ಆಧಾರದ ಮೇಲೆ ತತ್ವವನ್ನು ನಿರೂಪಿಸಿದಂತಹ ಇವರ ಮತ ತತ್ವವಾದ ಎಂಬುದಾಗಿ ಪ್ರಸಿದ್ಧವಾಗಿದೆ. ವಾಯುದೇವರ 3ನೇ ಅವತಾರವಾದಂತಹ ಈ ಮಧ್ವ ರೂಪದಿಂದ ಭಗವತ್ ಕಾರ್ಯ ಸಾಧಿಸಿದಂತಹ ಇವರು ಭಗವತ್ಪಾದರೆಂಬುದಾಗಿ ಕರೆಯುತ್ತಾರೆ ಇವರನ್ನ. ಇನ್ನು ಪ್ರಾಚೀನ ಶ್ರುತಿ ಸ್ಮೃತಿಗಳಿಗೆ ಅನುಗುಣವಾಗಿಯೇ ನಿರೂಪಿಸಿದಂತಹ ಇವರ ಮತ ದ್ವೈತ ಸಿದ್ಧಾಂತ, ಮಧ್ವ ಮತ. ಇವರು ಹೇಳ್ಬೋದು ಇದು ಹೊಸ ಮತವೋ ಅಂತ. ಇಲ್ಲಪ್ಪ, ಇವರು ಇದ್ದ ಮತವನ್ನ ಪ್ರತಿಷ್ಠಿಸಿದರೆ ಹೊರತು ಹೊಸತನ್ನ ಅದನ್ನು ಹೇಳಬೇಕೆಂಬಂತಹ ಹುರುಪಿನಲ್ಲಿ ಹಳೆಯದನ್ನ ಹೊಸಕಿ ಹಾಕಿದವರಲ್ಲ. ಇದ್ದದ್ದೇ ಯಾವ ನೋಡಿ ನಮಗೆ ಗೊತ್ತಿದೆ, ನಾವೇನು ಸುಳ್ಳು ಹೇಳ್ತಾ ಇಲ್ಲ. ಪ್ರಹ್ಲಾದ ಶ್ರೀಹರಿಯೇ ಸರ್ವೋತ್ತಮ ಅಂತ ಹೇಳಿದ, ಸರ್ವ ಪ್ರೇರಕ, ಸರ್ವ ನಿಯಾಮಕ, ಅವನೇ ಎಲ್ಲ ಸರ್ವಾಂತರ್ಯಾಮಿ, ಸರ್ವತ್ರ ವ್ಯಾಪ್ತನಾದವನು ಅಂತ ಹೇಳಿದ. ಆಗ ಹಿರಣ್ಯಕಶಿಪು ಏನೆಲ್ಲ ಗಲಾಟೆ ಮಾಡಿದ ನೋಡಿ. ಆಗ ಭಗವಂತ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ. ಭಕ್ತನ ಮಾತನ್ನ ಸತ್ಯ ಮಾಡುವುದಕ್ಕಾಗಿ ತಾನು ಸರ್ವೋತ್ತಮ, ಸರ್ವತ್ರ ವ್ಯಾಪ್ತ, ಸರ್ವದೋಷ ದೂರ, ಸರ್ವಾಂತರ್ಯಾಮಿ, ಸರ್ವ ನಿಯಾಮಕ, ಸರ್ವೋತ್ತಮ ಎಂಬುದನ್ನು ತಿಳಿಸಿಕೊಡುವುದಕ್ಕಾಗಿ ಬ್ರಹ್ಮದೇವರ ಮಾತನ್ನ ಸತ್ಯ ಮಾಡುವುದಕ್ಕಾಗಿ, ಪ್ರಹ್ಲಾದನ ಮಾತನ್ನ ಸತ್ಯ ಮಾಡುವುದಕ್ಕಾಗಿ, ವೇದೇತಿಹಾಸಿ ಪುರಾಣಾದಿಗಳಲ್ಲಿ ಹೇಳಿದ ಮಾತನ್ನ ಸತ್ಯ ಮಾಡುವುದಕ್ಕಾಗಿ
ಭಗವಂತ ಕಂಬದಲ್ಲಿ ಪ್ರಕಟನಾದ, ತನ್ನ ಸರ್ವೋತ್ತಮತ್ವವನ್ನು ತೋರಿಸಿಕೊಟ್ಟ. ಹೌದಾ? ಆದ್ದರಿಂದ ಆಚಾರ್ಯರು ಹೇಳುವುದು ಅದನ್ನೇ, ಭಗವಂತ ಸರ್ವೋತ್ತಮ, ಸರ್ವನಿಯಾಮಕ. ಈ ಜಗತ್ತು ಸತ್ಯಭೂತವಾದದ್ದು, ಪಂಚಭೇದ ಎನ್ನುವಂತಹದ್ದು ಅದು ಸತ್ಯಭೂತವಾದದ್ದು, ಅನಾದಿ ನಿತ್ಯವಾದದ್ದು, ತಾರತಮ್ಯ ಪೂರಿತವಾದಂತಹದ್ದು. ಎಲ್ಲರೂ ಭಗವಂತನ ಸೇವಕರಾಗಿದ್ದಾರೆ. ಇದನ್ನೇ ಹೇಳಿದ್ದು ಯಾವ ಶ್ರೀಮದಾಚಾರ್ಯರು. ಆದ್ದರಿಂದ ಅವರು ಇನ್ನು ಹಳೆಯದನ್ನ ಹೇಳಬೇಕೆಂಬಂತಹ ಹಠಮಾರಿತನದಲ್ಲಿ ಅಂಧಶ್ರದ್ಧೆಯನ್ನ ಅಳವಡಿಸಿದವರೂ ಕೂಡ ಅಲ್ಲ. ಪ್ರಮಾಣವಿರುವಾಗ ಇದ್ದದ್ದನ್ನು ಹೇಳಲು ಹಿಂಜರಿಯಬಾರದು. ಇನ್ನು ಪ್ರಮಾಣ ವಿರುದ್ಧವಾದಾಗ ಅದನ್ನು ಖಂಡಿಸಲು ಸನ್ನದ್ಧರಾಗಿರಬೇಕು.